ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾನು ಮಮ್ಮಿ ಹೊರಟಿದ್ದೀವಿ ಒಂದು ಬರ್ತ್ಡೇ ಫಂಕ್ಷನ್ಗೆ. ನನ್ನ ಕಸಿನ್ ಮಗಳು ಬರ್ತ್ಡೇಲಿ ಸಿಗೋಣ. You want to try it? Yeah, sure. That's fantastic, Miss Bueller. ಆ್ಯಕ್ಚುಲಿ ನಾವೇ ರೀಚ್ ಆಗಿದ್ವಿ. ನಾನು ಮಮ್ಮಿ ಫಸ್ಟ್ ರೀಚ್ ಆಗಿದ್ದು ಆ ಜಾಗಕ್ಕೆ. ಆಮೇಲೆ ಸುಷ್ಮಾ, ಜಾನ್ವಿ ಇಬ್ಬರು ಬಂದರು. ಆ್ಯಂಡ್ ಜಾನು ಫುಲ್ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು. ಐ ಥಿಂಕ್ ಬರ್ತ್ಡೇ ದಿನ ಮಕ್ಕಳು ಎಷ್ಟು ಕ್ರ್ಯಾಂಕಿ ಆಗಿರ್ತಾರಂದರೆ, ಬಿಕಾಸ್ ಆ ಡ್ರೆಸ್ಸು ಜನ ಅಪರೂಪಕ್ಕೆ ಅಷ್ಟು ಜನ ನೋಡ್ತಾರೆ ಮಕ್ಕಳು. ಫುಲ್ ಕ್ರ್ಯಾಂಕಿ ಆಗಿಬಿಟ್ಟಿದ್ಲು ಅವಳಂತೂ. ಕೇಕ್ ಕಟ್ಟಿಂಗ್ ಮಾಡ್ತಾ ಇರಲಿಲ್ಲ, ಫೋಟೋಗೆ ನಿಲ್ತಾ ಇರಲಿಲ್ಲ. ಬಟ್ ಸುಷ್ಮಾಗೆ ತುಂಬ ಆಸೆ ಇತ್ತು ಆ ಫಾಗಲೆಲ್ಲ ಎಂಟ್ರಿ ಮಾಡಿಸ್ಬೇಕು ಅಂತ. ಬಟ್ ಜಾನು ಮಗಳು ಏನೂ ಮಾಡಲಿಲ್ಲ. ಬಟ್ ಆಮೇಲೆ ಸ್ವಲ್ಪ ಹೊತ್ತು ಹೋದ್ಮೇಲೆ ಸಖತ್ತಾಗಿ ಆಡ್ತಾಳೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಳೆ. ಫುಲ್ ವ್ಲಾಗ್ ನೋಡಿ. ನಾನು ಮರ್ತೇ ಹೋದೆ ಆ್ಯಕ್ಚುಲಿ ಸುಷ್ಮಾದ ಇಂಟ್ರೊಡಕ್ಷನೇ ಕೊಟ್ಟಿಲ್ಲ. ಸುಷ್ಮಾ ನನ್ನ ಕಸಿನ್ ಆ್ಯಂಡ್ ಅವಳ ಅಜ್ಜಿ ನನ್ನ ಅಜ್ಜಿ ಸಿಬ್ಲಿಂಗ್ಸ್ ಅಕ್ಕ ತಂಗಿರಾಗ್ತಾರೆ. ಸೇಮ್ ನನ್ನ ಮಮ್ಮಿ ಅವಳ ಮಮ್ಮಿ ಕಸಿನ್ಸ್, ನಾನು ಅವಳು ಕಸಿನ್ಸ್. ಕಸಿನ್ನು ಇವಳೆ ನನ್ನ ಕಸಿನ್ನು. ಫೈ ಮಾಡಿ ಮಾಡ್ಬಿಟ್ಟು ಇವಳು ನನ್ನ ಕಸಿನ್. ಇವಳು ಮಗುದ ಬರ್ಡೇ ಇವತ್ತು. ನಾನು ಆಗಲೇ ಹೇಳ್ದಂಗೆ ಬರ್ತ್ಡೇ ಗರ್ಲ್ ಫುಲ್ ಕ್ರ್ಯಾಂಕಿ ಆಗಿದ್ಲು. ಸೊ ಯಾರಿಗೂ ಕೇಕ್ ತಿನ್ನಿಸ್ತಾ ಇರಲಿಲ್ಲ, ತಾನು ತಿಂತಾ ಇರಲಿಲ್ಲ. ಆ್ಯಂಡ್ ಸುಷ್ಮಾ ಬಗ್ಗೆ ಹೇಳಬೇಕು ಅಂದರೆ ಕಸಿನ್ಸ್ ಗೊತ್ತೇ ಇರುತ್ತೆ ನಿಮ್ಗೆ. ಅಜ್ಜಿ ಮನೆಗೆ ಹೋದಾಗ ಎಲ್ಲ ಒಟ್ಟಿಗೆ ಇರೋದು. ನಾನು ಅವಳು ಆ್ಯಕ್ಚುಲಿ ಆಲ್ಮೋಸ್ಟ್ ಎವ್ರಿ ಸಮ್ಮರ್ ಹಾಲಿಡೇಸ್ ಕೂಡ ಒಟ್ಟಿಗೆ ಸ್ಪೆಂಡ್ ಮಾಡಿದ್ದೀವಿ. ಯಾವ್ದಾದ್ರು ಮದುವೆಗೆ ಹೋಗಬೇಕು ಅಂದರೆ ಯಾವ ಥರ ಬಟ್ಟೆ ತೊಗೊಳ್ಳೋದು ಅಂತ ಡಿಸ್ಕಸ್ ಮಾಡಿ ಇಬ್ಬರು ಒಂದೇ ಥರ ಬಟ್ಟೆ ತೊಗೋತಾ ಇದ್ವಿ. ಬಳೆ ಆಲ್ಮೋಸ್ಟ್ ಸೇಮ್ ಇರ್ತಿತ್ತು ಎಲ್ಲ. ಆ್ಯಂಡ್ ಶಿ ಈಸ್ ದ ಫಸ್ಟ್ ಒನ್ ಟು ಹ್ಯಾವ್ ಅ ಕಿಡ್ ಇನ್ ಅವರ್ ಕಸಿನ್ಸ್ ಗ್ಯಾಂಗ್ ಅಂತಲೇ ಹೇಳ್ಬೋದು. ಫಾರ್ ದ್ಯಾಟ್ ಜಾನ್ವಿ ತುಂಬ ಸ್ಪೆಷಲ್ ನಮಗೆಲ್ಲ. ಆ್ಯಂಡ್ ಇಲ್ಲಿಂದ ನೀವು ನೋಡ್ಬೋದು ಬರ್ತ್ಡೇ ಗರ್ಲ್ ಎಷ್ಟು ಎಂಜಾಯ್ ಮಾಡ್ತಾಳೆ, ಬಿಕಾಸ್ ಜನಗಳು ಕಮ್ಮಿ ಆದರು. ಬರ್ತ್ಡೇ ಮುಗೀತು. ನಾನು ಅಮ್ಮ ಊಟ ಮಾಡಿಕೊಂಡು ಈಗ ನಮ್ಮನೆ ಕಡೆಗೆ ಹೊರಟಿದ್ದೀವಿ. ಆ್ಯಂಡ್ ಇದು ಬರ್ತ್ಡೇ ನೆಕ್ಸ್ಟ್ ಡೇ. ನಾನು ಮಮ್ಮಿ ಹೊರಟಿದ್ದೀವಿ ಬಸವನಗುಡಿ ಬಲ್ ಟೆಂಪಲ್ಗೆ. ನೋಡಿದ್ರಲ್ಲ, ಆನ್ ದ ವೇ ಸುಷ್ಮಾ ಜಾನುನ ಇಬ್ಬರೂ ಪಿಕ್ ಮಾಡಿ ನಾವು ಟೆಂಪಲ್ ರೀಚ್ ಆಗ್ತೀವಿ. ಸೋಮವಾರ ಆಗಿದ್ದರಿಂದ ವಾರದ ದಿನ ಆಗುತ್ತೆ ಬಸವಣ್ಣಂದು. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಾನು ಅಮ್ಮ ಡಿಸೈಡ್ ಆಗಿದ್ವಿ ಇವತ್ತು ಫುಲ್ ಡೇ ಒಟ್ಟಿಗೆ ಸ್ಪೆಂಡ್ ಮಾಡೋಣ, ಹೊರಗೆಲ್ಲ ಸುತ್ತಾಡೋಣ ಅಂತ. ಸೊ ಟೆಂಪಲ್ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾವು ಹೊರಟಿದ್ದು ಲುಲು ಮಾಲ್ ಕಡೆಗೆ. ಫುಲ್ ವ್ಲಾಗ್ ನೋಡ್ತಾ ಇರಿ. ಆ್ಯಂಡ್ ಈ ದೇವಸ್ಥಾನ ಬಂದು ಒನ್ ಆಫ್ ಮೈ ಫೇವ್ರೆಟ್ಸ್ ಅಂತಲೇ ಹೇಳ್ಬೋದು, ಬಿಕಾಸ್ ಇಟ್ಸ್ ಸೋ ಪೀಸ್ಫುಲ್. ಅಲ್ಲಿ ಹೋಗ್ತಿದ್ದಂಗೆ ನೀವು ಎಲ್ಲೂ ಕೂಡ ಮೈಂಡ್ ಡಿಸ್ಟ್ರಾಕ್ಟೇ ಆಗೋಲ್ಲ, ಬೇರೆ ಥಾಟ್ಸ್ ಕೂಡ ಬರೋಲ್ಲ, ಬಿಕಾಸ್ ಇಟ್ಸ್ ಯು ಆ್ಯಂಡ್ ಹಿಮ್ ಅಷ್ಟೇ ಇರುತ್ತೆ.
ಅಷ್ಟು ಪೀಸ್ಫುಲ್ ಆಗಿರುತ್ತೆ. ಸೊ ಅದಕ್ಕೆ ನನಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ದರ್ಶನ ತುಂಬ ಚೆನ್ನಾಗಾಯಿತು. ಈಚೆ ಬಂದು ಒಂದು ಸಣ್ಣದಾಗಿ ವಿಡಿಯೋ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನಮ್ಮ ಜಾನು ಕೈ ಬಿಡಿಸ್ಕೊಂಡು ಅಷ್ಟು ದೂರ ಓಡಿದ್ಲು. ನಮ್ಮ ಸುಷ್ಮಾ ಕರ್ಕೊಂಬರೋದೇ ಆಯಿತು ಅವಳದು ಅರ್ಧ. ದರ್ಶನ ಎಲ್ಲ ಆದಮೇಲೆ ಒಂದು ಒಳ್ಳೆ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಲ್ಲಿಂದ ಮುಗಿಸ್ಕೊಂಡು ಕೆಳಗಡೆ ದೊಡ್ಡ ಗಣಪತಿ ಟೆಂಪಲ್ ಇದೆ, ಅಲ್ಲಿ ಕ್ಲೋಸ್ ಮಾಡಿದರು ನಾವು ಹೋಗೋ ಅಷ್ಟರಲ್ಲಿ. ಸೊ ಈಚೆಯಿಂದನೇ ಕೈ ಮುಕ್ಕೊಂಡು ಅಲ್ಲಿಂದ ಹೊರಟ್ವಿ ಹೋಟ್ಲಿಗೆ ಊಟ ಮಾಡೋಕ್ಕೆ. ದೇವಸ್ಥಾನ ಮುಗಿಸಿ ಈಗ ಇನ್ನೊಂದು ದೇವಸ್ಥಾನ ಆ್ಯಂಡ್ ನಾವು ಅಲ್ಲಿಂದ ಸೀದಾ ಹೊರಟಿದ್ದು ಲೂಲು ಮಾಲ್ಗೆ. ಸ್ವಲ್ಪ ಸುತ್ತಾಡಿದ್ಮೇಲೆ ಏನಾದರೂ ಡೆಸರ್ಟ್ ತಿನ್ನೋಣ ಅಂತಂದರು ಅಮ್ಮ. ಡೆಸರ್ಟ್ಸ್ ತೊಗೊಂಡು ತಿಂದು ಸ್ವಲ್ಪ ಹೊತ್ತು ಕೂತಿದ್ದು, ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಡು ಮನೆಗೆ ಬಂದ್ವಿ. ನಾನು ತಗೊಡ್ತೀನಿ. ಆ್ಯಂಡ್ ಅಲ್ಲಿ 50% ಸೇಲ್ ನಡೀತಾ ಇತ್ತು. ಗೊತ್ತಲ್ಲ ಅಮ್ಮ ಅಂದರೆ 50% ಸೇಲ್ ಅಂದರೆ ನೋಡ್ಕೊಂಡು ಹೋಗೋಣ ಅಂದರು. ನೋಡಿಕೊಂಡು ಸ್ವಲ್ಪ ಶಾಪಿಂಗು ಆಯಿತು. ಬಟ್ ನಾನು ಮರ್ತೋದೆ ಏನು ತೊಗೊಂಡ್ವಿ ಅಂತ ತೋರಿಸೋದು. ಸಮ್ ಟಪ್ಪರ್ ವೇರ್ ಆ್ಯಂಡ್ ಆನಿಯನ್ ಕಟರ್ ಏನೋ ತೊಗೊಂಡ್ರು ಅವರು. ನಮ್ಮ ಜಾನು ಚಾಕ್ಲೇಟ್ನ ತೊಗೊಂಬಂದು ಕಾರ್ಟಲ್ಲಿ ಹಾಕೋಕ್ಕೆ, ಇವಳು ತೊಗೊಂಡೋಗಿ ವಾಪಸ್ ಇಡೋಕ್ಕೆ ಇದೇ ಆಯಿತು. ಅವಳನ್ನ ಹಿಡಿಯೋದೇ ಆಯಿತು ಸುಷ್ಮಾದ ಅರ್ಧ ಕೆಲಸ. ಆ್ಯಂಡ್ ಅಲ್ಲಿಂದ ಹೊರಡ್ತಾ ನಾವು ಕೆಲವೊಂದು ಫೋಟೋಸ್ ತೊಗೊಂಡು ಮನೆಗೆ ಬಂದ್ವಿ. ಈ ಥರ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನಗಳೇ ಆಗೋಗಿತ್ತು. ಸ್ವಲ್ಪ ದಿನವೇ ಆಗಿರೋದು, ಬಟ್ ನನಗದು ತುಂಬ ದಿನ ಅನ್ನಿಸ್ತಾ ಇದೆ, ತುಂಬ ಲಾಂಗ್ ಗ್ಯಾಪ್ ಅನ್ನಿಸ್ತಾ ಇದೆ. ಆ್ಯಂಡ್ ಸುಷ್ಮಾ ಕೂಡ ತುಂಬ ವರ್ಷ ಆದಮೇಲೆ ನಮ್ಮ ಜೊತೆ ಇರೋ ಥರ ಎಲ್ಲ ಸುತ್ತಾಡಿದ್ದು. ಅವಳು ಮದುವೆ ಆದಮೇಲೆ ತುಂಬ ಕಮ್ಮಿ ಆಗಿತ್ತು. ಆ್ಯಂಡ್ ಇವಾಗ ಅವಳನ್ನ ಡ್ರಾಪ್ ಮಾಡಿ ನಾನು ಮಮ್ಮಿ ಹೊರಟಿದ್ದೀವಿ ಮನೆ ಕಡೆಗೆ. ಆ್ಯಂಡ್ ಪ್ಲೀಸ್ ಮೇಕ್ ಶ್ಯೂರ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.